ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಹರಿ ಓಂ. ಇಂದು ನಾವು ಸೂರ್ಯಗ್ರಹಣದ ಬಗ್ಗೆ ತಿಳಿದುಕೊಳ್ಳೋಣ. ಯಾವಾಗ ನಡೆಯುತ್ತೆ, ಅದರ ಪರಿಣಾಮಗಳು ಏನು, ಅದರ ಇಂಪ್ಯಾಕ್ಟ್ ಏನು, ಎಲ್ಲ ಲಗ್ನಗಳ ಮೇಲೆ ಯಾವ ಒಂದು ಪರಿಣಾಮ ಬೀರುತ್ತೆ, ಅದರಿಂದ ನಾವು ಯಾವ ಒಂದು ರೆಮಿಡಿ ಮಾಡಿಕೊಂಡರೆ ನಮಗೆ ಬಹಳ ಸೂಕ್ತ ಆಗುತ್ತದೆ ಎಂದು ತಿಳಿದುಕೊಳ್ಳೋಣ. ಭಾರತದಲ್ಲಿ ಅದು ಕಾಣುವುದಿಲ್ಲ, ಆದರೆ ಅಕ್ಟೋಬರ್ 2 ರಾತ್ರಿ 9:13 ರಾತ್ರಿಯಿಂದ ಬೆಳಗಿನ ಜಾವ 3:17 ವರೆಗೂ ನಡೆಯುತ್ತದೆ ಸೂರ್ಯಗ್ರಹಣವು. ಸೂರ್ಯಗ್ರಹಣದ ಒಂದು ಎಫೆಕ್ಟ್ ಅಟ್ಲೀಸ್ಟ್ 1 ತಿಂಗಳು ಇರುತ್ತೆ. ಈ ಒಂದು ಸೂರ್ಯಗ್ರಹಣದ ದಿನ ನಾವು ಏನು ತಿಳ್ಕೋಬೇಕು ಅಂತಂದರೆ, ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ನಡೆಯುತ್ತದೆ. ಈ ಒಂದು ಪರ್ಟಿಕ್ಯುಲರ್ ದಿನ ಸನ್ ಅಂದರೆ ಸೋಲ್, ಆತ್ಮ, ಮೂನ್ ಅಂದರೆ ಮೈಂಡ್, ಅರ್ತ್ ಅಂದರೆ ಫಿಸಿಕಲ್ ಬಾಡಿ, ಇದೆಲ್ಲದೂ ಒಂದು ಸಿಂಗಲ್ ಸ್ಟ್ರೈಟ್ ಲೈನ್ ಆಗಿ ಪರ್ಫೆಕ್ಟ್ ಅಲೈನ್ಮೆಂಟ್ ಆಗುತ್ತೆ. ಸೊ ಅದರಿಂದ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಸೂರ್ಯಗ್ರಹಣ ಅಂತಂದರೆ ಇಟ್ಸ್ ಅ ಟೈಮ್ ಆಫ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾರೆ. ಅಂದರೆ ಲೆಟ್ ಇಟ್ ಗೋ ದ ಥಿಂಗ್ಸ್, ಯಾವ ಒಂದು ವ್ಯಾಲ್ಯೂ ಇಲ್ಲ ನಮ್ಮ ಲೈಫಲ್ಲಿ ಅದನ್ನು ಲೆಟ್ ಇಟ್ ಗೋ ಮಾಡಿ ನಾವು ಒಂದು ಒಳ್ಳೆ ನ್ಯೂ ಆಸ್ಪೆಕ್ಟ್ಸಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇಟ್ಕೊಂಡು ನ್ಯೂ ಬಿಗಿನಿಂಗ್ನ ಮಾಡ್ಕೊಳ್ಳೋದ್ರಲ್ಲಿ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಸೂರ್ಯಗ್ರಹಣದಂದು ನಾವು ಕೆಲವೊಂದು ಮಂತ್ರಗಳನ್ನ ಜಪ ಮಾಡೋದ್ರಿಂದ ಹೈ ಎನರ್ಜಿನ ನಾವು ಪಡ್ಕೋಬೋದಾಗುತ್ತೆ. ಎಲ್ಲ ನಕ್ಷತ್ರದವರು ಮತ್ತು ಎಲ್ಲ ಲಗ್ನದವರು ಈ ಒಂದು ರೆಮಿಡೀಸ್ನ ಮಾಡಿಕೊಂಡ್ರೆ ಬಹಳ ಉಪಯೋಗ ಆಗುತ್ತದೆ. ಯಾವುದು ಅಂತಂದರೆ, ನಾವು ಮೊದಲನೇದು ಮಾಡಬೇಕಾಗಿರೋದು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡಿಗೆ ನಾವು ಒಂದು ಸ್ಥಿರತೆಯನ್ನು ಕೊಡ್ತೀವಿ. ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರದಿಂದ, ಒಂದು ದೃಢತೆಯಿಂದ ನಾವು ಕೆಲಸಗಳನ್ನ ಮಾಡೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಸೊ ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದಾದಮೇಲೆ ಮಂತ್ರ ಜಪ ಮಾಡೋದ್ರಿಂದ ನಮಗೆ ಬಹಳಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ನಮಗೆ ಬರುತ್ತೆ. ಹಾಗಾಗಿ ಈ ಒಂದು ಸೂರ್ಯಗ್ರಹಣದ ಟೈಮಲ್ಲಿ ನಾವು ಆದಷ್ಟು ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತೇವೆ. ಈ ಒಂದು ಪರ್ಟಿಕ್ಯುಲರ್ ಗ್ರಹಣದ ಟೈಮಲ್ಲಿ, ಇಲ್ಲ ಗ್ರಹಣ ಮುಗಿದ ನಂತರ ನೆಕ್ಸ್ಟ್ ಡೇ ನಾವು ಕೆಲವೊಂದು ದಾನಗಳನ್ನ ಮಾಡೋದ್ರಿಂದ ನಮಗೆ ಅದರಿಂದ ಒಂದು ಒಳ್ಳೆ ಆಸ್ಪೆಕ್ಟ್ಸ್ ಅಂದರೆ ಗುಡ್ ಒಂದು ಎನರ್ಜಿ ಸಿಗುತ್ತೆ. ನಾವು ನೀಡಿ ಪೀಪಲ್ಸ್ಗೆ ಊಟದ ಒಂದು ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಅವರಿಗೆ ಬೇಕಾಗಿರುವಂಥ ಬಟ್ಟೆಗಳ ವ್ಯವಸ್ಥೆ ಆಗಿರ್ಬೋದು, ಯಾವ ಒಂದು ಅವರಿಗೆ ಅವಶ್ಯಕತೆ ಇರುತ್ತೋ ಆ ಒಂದು ಅವಶ್ಯಕತೆನ ನಾವು ಹೆಲ್ಪ್ ಮಾಡೋದ ಒಂದು ಮೂಲಕ ಅವರಿಗೆ ಮಾಡೋದ್ರಿಂದ ನಮಗೆ ಬಹಳಷ್ಟು ಪಾಸಿಟಿವ್ ಎನರ್ಜಿಗಳು ಸಿಗುತ್ತೆ. ಈ ಒಂದು ಗ್ರಹಣವು ಹಸ್ತ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ, ಹಸ್ತ ಅಂದರೆ ಹ್ಯಾಂಡ್ ಅಂತಂದರೆ ನಮ್ಮ ಕೈಗಳಲ್ಲಿ, ನಮ್ಮ ಬೆರಳುಗಳ ಮೂಲಕ ನಾವು ಮುದ್ರಾಸ್ನ ಹಾಕಿ ನಾವು ಆ ಮುದ್ರಗಳ ಮೂಲಕ ನಮಗೆ ಬೇಕಾಗಿರುವಂಥ ಎನರ್ಜೀಸ್ನ ನಾವು ಪಡ್ಕೋಬೋದಾಗುತ್ತೆ. ಸೊ ಯಾರಿಗೆಲ್ಲ ಮುದ್ರಾಸ್ ಇಟ್ಕೊಂಡು ಒಂದು ಮೆಡಿಟೇಷನ್ ಮಾಡೋದಕ್ಕೆ ಆಗುತ್ತೆ, ದಯಮಾಡಿ ಅದನ್ನು ಮಾಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಬಹಳ ಮುಖ್ಯವಾದ ಏನಪ್ಪ ಅಂತಂದರೆ, ದಿಸ್ ಇಸ್ ದ ಎನರ್ಜಿ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ಈ ಗ್ರಹಣದ ಟೈಮಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಬೇಕಾಗಿರೋದನ್ನು ನಾವು ಯೂನಿವರ್ಸ್ಗೆ ನಾವು ಹೇಳ್ಬೋದಾಗುತ್ತೆ. ನಾವು ಯಾವೆಲ್ಲ ರೆಮಿಡೀಸ್ನ ಮಾಡಿಕೊಂಡ್ರೆ ನಮಗೆ ಅದು ಬಹಳ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ರೆಮಿಡಿ ಏನು ಮಾಡ್ಕೋಬೇಕು, 9 o'clock ಅಂದರೆ 9:13 PM ಗ್ರಹಣ ಸ್ಟಾರ್ಟ್ ಆಗೋದ್ರಿಂದ ನಾವು ಮಲಗುವ ಮುಂಚೆ ನಾವು ಮೆಡಿಟೇಷನ್ ಮಾಡ್ಬೋದು, ಮಂತ್ರ ಜಪ ಮಾಡ್ಬೋದು. ಯಾವ ಮಂತ್ರ ಜಪ ಮಾಡ್ಬೋದು? ವಿಷ್ಣುವಿನ ಮಂತ್ರ ನಾವು ಜಪ ಮಾಡ್ಬೋದು, ಇಲ್ಲ ವಿಷ್ಣು ಸಹಸ್ರನಾಮನ ನಾವು ಕೇಳ್ಬೋದು. ಅದರಿಂದ ಕೂಡ ನಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಸೆಟ್ ಆಗುತ್ತೆ. ಅದಾದಮೇಲೆ ನಾವು ಏನು ಮಾಡಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ದೇವನಿಗೆ ಒಂದು ಜಲ ಅಂತಂದರೆ ನೀರನ್ನ ಅರ್ಪಿಸಬೇಕು. ನಾವು ಗಾಯತ್ರಿ ಮಂತ್ರ ಜಪ ಮಾಡ್ಬೋದು, ಸೂರ್ಯ ಗಾಯತ್ರಿ ಮಂತ್ರ ಜಪ ಮಾಡ್ಬೋದು. ಆಮೇಲೆ ನಾನು ಮೊದಲನೇ ಹೇಳ್ದಂಗೆ ಡೊನೇಷನ್ಸ್, ನಿಮ್ಮ ಕೈಲಾದಷ್ಟು ಸಹಾಯನ ಯಾರೊಬ್ಬರಿಗೆ ಮಾಡೋದಕ್ಕೆ ಆಗುತ್ತೋ, ಯಾರ್ಯಾರಿಗೆ ನೀವು ಅವಶ್ಯಕತೆ ಇರೋರಿಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯನೋ ಅಂಥವರಿಗೆ ಮಾಡೋದ್ರಿಂದ ನಿಮಗೆ ಅದು ಪಾಸಿಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಎಲ್ಲ ನಕ್ಷತ್ರದವರು, ಎಲ್ಲ ಲಗ್ನದವರು ಈ ಒಂದು ಪರಿಹಾರನ ಈ ಒಂದು ಗ್ರಹಣದ ಟೈಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಈ ಮಂತ್ರಗಳನ್ನ ಒಂದು ಟೈಮ್ ಹೇಳಿ ಬಿಡಬೇಡಿ. ಈ ಇಂಪ್ಯಾಕ್ಟ್ ಹೇಗೆ 1 ತಿಂಗಳಿದೆಯೋ ನೀವು 21 ದಿನ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಕೈಲಾದಂಗೆ
ಆ ಒಂದು ಮಂತ್ರನ 108 ಸಲ ಹೇಳೋದ್ರಿಂದ ಎವ್ರಿ ಡೇ. ಆಮೇಲೆ ಎವ್ರಿ ಮಾರ್ನಿಂಗ್ ನೀವು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ನೀವು ಒಂದು ನೀರನ್ನ ಅರ್ಪಿಸೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿದ್ಧಿ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ನಾವು ಆಸ್ಪೆಕ್ಟ್ಸ್ನ ಕೈ ಹಿಡಿದಾಗ ಅದು ಆಗೋವರೆಗೂ ನಾವು ಅದನ್ನು ದೃಢ ಒಂದು ಮನಸ್ಸಿನಿಂದ ಮಾಡಿದರೆ ಅದು ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಈ ಒಂದು ರೆಮಿಡಿನ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.